ನಮಸ್ತೆ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಈ ಒಂದು ತರಗತಿಯಲ್ಲಿ ಭಾರತದ ಆರ್ಥಿಕತೆ ಅಥವಾ ಇಂಡಿಯನ್ ಎಕನಾಮಿಕ್ಸ್ಗೆ ಸಂಬಂಧಿಸಿದಂತೆ ತರಗತಿ 2ರಲ್ಲಿ ಟಾಪ್ 20 ಪ್ರಶ್ನೋತ್ತರಗಳನ್ನು ನೋಡೋಣ. ಇವಿಷ್ಟು ಪ್ರಶ್ನೋತ್ತರಗಳು PC ಆಸ್ಪಿರೆಂಟ್ಗೆ ತುಂಬ ಮುಖ್ಯವಾಗಿರ್ತವೆ. ಸೊ ಪರೀಕ್ಷೆಗಳು ಹತ್ತಿರದಲ್ಲಿರುವುದರಿಂದ ಸ್ವಲ್ಪ ಕ್ವಿಕ್ಕಾಗಿ ನೋಡೋಣ. ಈ 20 ಪ್ರಶ್ನೋತ್ತರಗಳು ಯಾವ ರೀತಿ ಇದಾವೆ ಅಂತ ನೋಡೋಣ. ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಇದನ್ನು ಶೇರ್ ಮಾಡಿರಿ. ಸೊ ಇವತ್ತಿನ ಎಕನಾಮಿಕ್ಸ್ಗೆ ಸಂಬಂಧಿಸಿದಂತೆ ಪ್ರಶ್ನೆ ಯಾವ ರೀತಿ ಅದ ಅನ್ನೋದನ್ನು ನೋಡೋಣ. ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಕ್ವೆಶನ್ ನಂಬರ್ 21, ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಯಾವ ವರ್ಷ ಪ್ರಾರಂಭವಾಯಿತು ಅಂತ ಕೇಳಿದಾರೆ. ಆಪ್ಷನ್ಸ್ ಹೀಗಿದೆ: A 1947, B 1950, C 1951, D 1956. ಸರಿಯಾದ ಉತ್ತರ ಆಪ್ಷನ್ ಸಿ 1951. ಸರಿಯಾದ ಉತ್ತರವಾಗಿರ್ತದೆ. ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಆರಂಭವಾಗಿದ್ದು 1951ರಲ್ಲಿ. ಅವಧಿ ಯಾವುದಪ್ಪ ಅಂತಂದ್ರೆ 1951ರಿಂದ 56ರವರೆಗೆ ಹ್ಯಾರಡ್ ಡೋಮರ ಮಾದರಿ ಅಂತ ಕರೀತಾರೆ. ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನು ಹ್ಯಾರಡ್ ಡೋಮರ್ ಮಾದರಿ ಎಂದು ಕರೆಯಲಾಗುತ್ತದೆ. ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆಯನ್ನು ನೀಡಲಾಗುತ್ತಪ್ಪ ಅಂತಂದ್ರೆ ಕೃಷಿ ಮತ್ತು ನೀರಾವರಿಗೆ ಮೊಟ್ಟ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಆದ್ಯತೆ ನೀಡಲಾಗುತ್ತದೆ. ಬಾಕ್ರಾನಂಗಲ್ ಅಣೆಕಟ್ಟನ್ನು ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಕಟ್ಟಲಾಯಿತು. ಒಟ್ಟು 12 ಯೋಜನೆಗಳಿದ್ದವು. ಒಟ್ಟು 12 ಪಂಚವಾರ್ಷಿಕ ಯೋಜನೆಗಳು ನಡೀತವೆ. ಎಲ್ಲಿವರೆಗೂ ಅಂತಂದ್ರೆ 2017ರವರೆಗೆ. 2017ರ ನಂತರ ಏನು ಮಾಡ್ತಾರಪ್ಪ ಅಂತಂದ್ರೆ ಪಂಚವಾರ್ಷಿಕ ಯೋಜನೆಗಳನ್ನು ಕೈಬಿಟ್ಟು ಆ್ಯಕ್ಷನ್ ಪ್ಲ್ಯಾನ್ ಅಂದರೆ ನೀತಿ ಆಯೋಗವನ್ನು ಜಾರಿಗೆ ತರಲಾಗುತ್ತದೆ. 2017ರಲ್ಲಿ ನೀತಿ ಆಯೋಗ ಜಾರಿಗೆ ಬರ್ತದೆ. ಸೊ 22, ಕ್ವೆಶನ್ ನಂಬರ್ 22, ಪರವಾನಗಿ ರಾಜರ ಕೊನೆಗೊಂಡಿದ್ದು ಯಾವ ನೀತಿಯಿಂದ? ಎ ಕೈಗಾರಿಕಾ ನೀತಿ 1991, ಬಿ ಕೃಷಿ ನೀತಿ 1992, ಸಿ ಎಕ್ಸಿಮ್ ನೀತಿ 1990, ಡಿ ಹಣಕಾಸು ನೀತಿ 1991. ಸರಿಯಾದ ಉತ್ತರ ಆಪ್ಷನ್ ಎ ಕೈಗಾರಿಕಾ ನೀತಿ 1991ರಿಂದ ಪರವಾನಗಿ ರಾಜ್ ಕೊನೆಗೊಳ್ಳುತ್ತದೆ. 1991 ಮೊದಲ ಲೈಸೆನ್ಸ್ ಕಡ್ಡಾಯ ಅಂದರೆ ಲೈಸೆನ್ಸ್ ರಾಜನ್ನು ಕಡ್ಡಾಯವಾಗಿರ್ತದೆ. ಸೊ ಅದನ್ನು 1991 ಕೈಗಾರಿಕಾ ನೀತಿಯಿಂದ ತೆಗೆದುಹಾಕಲಾಗಿರುತ್ತದೆ, ರದ್ದುಪಡಿಸಲಾಗುತ್ತದೆ. ಈಗ ಕೇವಲ 5 ಕ್ಷೇತ್ರಕ್ಕೆ ಮಾತ್ರ ಈ ಲೈಸೆನ್ಸ್ ಬೇಕು. ಯಾವ್ಯಾವ ಕ್ಷೇತ್ರಕ್ಕಪ್ಪ ಅಂತಂದ್ರೆ ಮಿಕ್ಕಿರುವ ಎಲ್ಲ ಕ್ಷೇತ್ರಕ್ಕೆ ಬಿಟ್ಟು ಈ ಒಂದು 5 ಕ್ಷೇತ್ರಕ್ಕೆ ತಂಬಾಕು, ಮದ್ಯ, ರಕ್ಷಣೆ, ಸ್ಫೋಟಕ ಮತ್ತು ರಾಸಾಯನಿಕ ವಸ್ತುಗಳ ಬಳಕೆಗೆ ಏನು ಮಾಡ್ತಾರೆ, ಬಳಕೆ ಆಗಿರ್ಬೋದು ಮತ್ತು ಸಂಗ್ರಹಕ್ಕೆ ಈ ಒಂದು ಲೈಸೆನ್ಸ್ ಬೇಕಾಗುತ್ತದೆ ಅಥವಾ ಲೈಸೆನ್ಸ್ ಬೇಕಾಗುತ್ತದೆ. ಸೊ ಕ್ವೆಶನ್ ನಂಬರ್ 23, ಸೇಬಿ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಲಾಗಿದೆ. 1988, 1992, 1990, ಡಿ 1995. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎ 1988ರಲ್ಲಿ. ಆದರೆ ಶಾಸನಬದ್ಧ ಆಗಿದ್ದು ಯಾವಾಗಂದ್ರೆ 1992ರಲ್ಲಿ ಸೇಬಿ ಸ್ಥಾಪನೆಯಾಗಿದ್ದು ಯಾವಾಗಂತ ಕೇಳಿದ್ರೆ ಏಪ್ರಿಲ್ 12, 1988. ಶಾಸನಬದ್ಧ ಅಂದರೆ ಅದನ್ನು ಶಾಸನ ರೂಪವಾಗಿ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ 30 ಜನವರಿ 1992ರಲ್ಲಿ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಸೇಬಿದು ಅಂತ ಕೇಳಿದ್ರೆ ಅದು ಮುಂಬೈನಲ್ಲಿದೆ. ಸೇಬಿಯ ಮುಖ್ಯ ಕೆಲಸ ಏನಂತ ಅಥವಾ ಕಾರ್ಯ ಏನು ಅಂತ ಕೇಳಿದ್ರೆ ಅದು ಷೇರು ಮಾರುಕಟ್ಟೆಯ ನಿಯಂತ್ರಣ ಮಾಡುತ್ತದೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಅವಶ್ಯಕವಾದಂಥ ಮಾಹಿತಿ. ಹೂಡಿಕೆದಾರರ ರಕ್ಷಣೆಯನ್ನು ನೋಡಿಕೊಳ್ಳುತ್ತದೆ ಸೇಬಿ ಫುಲ್ ಫಾರ್ಮ್ ಕೇಳಿದ್ರೆ ಹೇಳಬೇಕು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿಯ ವಿಸ್ತೃತ ರೂಪವಾಗಿರುತ್ತದೆ. ಕ್ವೆಶನ್ ನಂಬರ್ 24,
ಶ್ವೇತಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಶ್ವೇತಕ್ರಾಂತಿ ಆಗಿರ್ಬೋದು, ಹಳದಿ ಕ್ರಾಂತಿ ಆಗಿರ್ಬೋದು, ಕಂದು ಕ್ರಾಂತಿ ಆಗಿರ್ಬೋದು, ಇವುಗಳ ಬಗ್ಗೆ ಸುಮಾರು ಬಾರಿ ಕೇಳಿರ್ತಾರೆ. ಸೊ ಎಕನಾಮಿಕ್ಸ್ ವಿಭಾಗದಲ್ಲಿ ಈ ಒಂದು ಕ್ರಾಂತಿಗಳು ತುಂಬಾ ಅವಶ್ಯಕ ಸ್ಪರ್ಧಾತ್ಮಕ ಪರೀಕ್ಷೆಗೆ. ಶ್ವೇತಕ್ರಾಂತಿ ಸಂಬಂಧಿಸಿರುವುದು ಎ ಮೊಟ್ಟೆ, ಬಿ ಹಾಲು, ಸಿ ಹತ್ತಿ, ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹಾಲು ಸರಿಯಾದ ಉತ್ತರ. ಶ್ವೇತಕ್ರಾಂತಿ ಸಂಬಂಧಿಸಿರುವುದು ಹಾಲಿನ ಉತ್ಪಾದನೆಗೆ. ಶ್ವೇತಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ಹೇಳಬೇಕು ಡಾಕ್ಟರ್ ವರ್ಗೀಸ್ ಕುರಿಯನ್. ಡಾಕ್ಟರ್ ವರ್ಗೀಸ್ ಕುರಿಯನ್ ಶ್ವೇತಕ್ರಾಂತಿಯ ಪಿತಾಮಹ. ಇದನ್ನು ಯಾವ ಒಂದು ಯೋಜನೆ ಅಡಿಯಲ್ಲಿ ತರಲಾಯಿತಪ್ಪ ಅಂತಂದ್ರೆ ಆಪರೇಷನ್ ಫ್ಲಡ್ 1970 ಮತ್ತು 96ರ ಅವಧಿಯವರೆಗೆ ಒಂದು ಗುರಿ ಹೊಂದಿರುವಂಥ ಯೋಜನೆ ಆಗಿರ್ತದೆ. ಯಾವುದಪ್ಪ ಅಂತಂದ್ರೆ ಆಪರೇಷನ್ ಫ್ಲಡ್ ಶ್ವೇತಕ್ರಾಂತಿಗೆ ಸಂಬಂಧಿಸಿದೆ. ಭಾರತ ನಂಬರ್ 1 ಹಾಲು ಉತ್ಪಾದಕ ದೇಶವಾಗಿದೆ. ದೇಶದ ನಂಬರ್ 1 ಹಾಲು ಉತ್ಪಾದಕ ಯಾವುದಪ್ಪ ಅಂತಂದ್ರೆ ಅಮೂಲ್, ಗುಜರಾತ್. ಅಮೂಲ್ ಎಲ್ಲಿದೆಪ್ಪ ಅಂತಂದ್ರೆ ಅದು ಗುಜರಾತ್ನಲ್ಲಿದೆ. PC ಮತ್ತು PSI ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿ ಯಾವುದೇ ಆಗಿರಲಿ ಅದರಲ್ಲಿ ಈ ಕ್ರಾಂತಿಗಳ ಬಗ್ಗೆ ಕೇಳ್ತಾರೆ. ಆಗಲೇ ಹೇಳಿದ್ದೀರ ಶ್ವೇತಕ್ರಾಂತಿ, ನೀಲಿ ಕ್ರಾಂತಿ, ಹಳದಿ ಕ್ರಾಂತಿ ಈ ಎಲ್ಲದರ ಬಗ್ಗೆ ಕೇಳ್ತಾರೆ. ಸೊ ಇದರ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ ಎಕನಾಮಿಕ್ಸ್ ವಿಭಾಗದಲ್ಲಿ. ಸೊ ಕ್ವೆಶನ್ ನಂಬರ್ 25, GST ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದ್ರೆ ಎ ಪ್ರಧಾನಮಂತ್ರಿ, ಬಿ ಹಣಕಾಸು ಸಚಿವರು, ಸಿ RBI ಗವರ್ನರ್, ಡಿ ರಾಷ್ಟ್ರಪತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹಣಕಾಸು ಸಚಿವರು. ಕೇಂದ್ರ ಹಣಕಾಸು ಸಚಿವರು ಏನಾಗಿರ್ತಾರಪ್ಪ ಅಂತಂದ್ರೆ ಅವರು GST ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ಈ GSTಯ ಬಗ್ಗೆ ತಿಳಿಸಿರುವಂಥ ವಿಧಿ ಯಾವುದು ಅಂತಂದ್ರೆ ವಿಧಿ 279 ಎ ವಿಧಿ GST ಬಗ್ಗೆ ತಿಳಿಸ್ತದೆ. ನೆನಪಿಡಿ 279 ಎ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ GSTಗೆ ಸಂಬಂಧಿಸಿದೆ. ಯಾವ ತಿದ್ದುಪಡಿ ಅಂತ ಕೇಳಿದ್ರೆ 101ನೇ ತಿದ್ದುಪಡಿ. 101ನೇ ತಿದ್ದುಪಡಿ GSTಗೆ ಸಂಬಂಧಿಸಿದೆ. ಅಧ್ಯಕ್ಷರು ಕೇಂದ್ರ ಹಣಕಾಸು ಸಚಿವರಾಗಿರ್ತಾರೆ. ಸದಸ್ಯರು ಯಾರಪ್ಪ ಅಂತಂದ್ರೆ ಎಲ್ಲ ರಾಜ್ಯಗಳ ಹಣಕಾಸು ಸಚಿವರಾಗಿರ್ತಾರೆ. ನಿರ್ಧಾರಕ್ಕೆ ಯಾವುದೇ ಒಂದು ಹಣಕಾಸಿನ GST ಬಗ್ಗೆ ಒಂದು ನಿರ್ಧಾರ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ 75ರಷ್ಟು ಬಹುಮತ ಬೇಕಾಗ್ತದೆ. ಕೇಂದ್ರದ ಮತ 33 ಮತ್ತು ರಾಜ್ಯಗಳ ಮತ ಎಷ್ಟಪ್ಪ ಅಂತಂದ್ರೆ 66% ಕಡ್ಡಾಯವಾಗಿ ಇರಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಏನು ಮಾಡ್ತಪ್ಪ ಅಂತಂದ್ರೆ ಕೇಂದ್ರ ಹಣಕಾಸು ಸಚಿವರು GSTಯ ಒಂದು 3 ತಿಂಗಳಿಗೊಂದು ಸಭೆ ಕರೆಯಲಾಗುತ್ತದೆ. ಕ್ವೆಶನ್ ನಂಬರ್ 26, BPL ಕುಟುಂಬ ಗುರುತಿಸಲು ಯಾವ ಸಮೀಕ್ಷೆಯನ್ನು ನಡೆಸಲಾಯಿತು ಅಂತ ಕೇಳಿದರೆ SECC 2011, NSSO, ಸಿ ಜನಗಣತಿ 2011, ಡಿ ನೀತಿ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಎ SECC 2011ರಲ್ಲಿ ಈ ಒಂದು BPL ಕುಟುಂಬದ ಗುರುತಿಸುವಿಕೆಯನ್ನು ಪತ್ತೆ ಹಚ್ಚಲು ಸಮೀಕ್ಷೆ ನಡೆಸಿದಂತಹ ಸಂಸ್ಥೆಯಾಗಿರ್ತದೆ. SECC ಎಂದರೆ ಸೋಸಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಅಂತ. ಕ್ಯಾಸ್ಟ್ ಜೆನ್ಸಸ್, ಸೋಷಿಯೋ ಎಕನಾಮಿಕ್ಸ್ ಕ್ಯಾಸ್ಟ್ ಸೆನ್ಸಸ್ ಎಂದು ಇದರ ಸಂಪೂರ್ಣ ವಿಸ್ತೃತ ರೂಪ. 2011ರಲ್ಲಿ ನಡೆಸಲಾಯಿತು. 7 ಅಂಶಗಳ ಆಧಾರದ ಮೇಲೆ ಏನಪ್ಪ ಅಂತಂದ್ರೆ ಬಡತನದ ರೇಖೆಯನ್ನು ಅಳೆಯಲಾಯಿತು. ಇದರಲ್ಲಿ ಆವಾಸ್ ಯೋಜನೆ, ಉಜ್ವಲ್, ಆಯುಷ್ಮಾನ್, ಆಧಾರ್, SECC ಮತ್ತು NSSO ಏನು ಮಾಡ್ತದಪ್ಪ ಅಂದ್ರೆ ಉದ್ಯೋಗ ಸಮೀಕ್ಷೆ ನಡೆಸ್ತದೆ. NSSO ಉದ್ಯೋಗ ಸಮೀಕ್ಷೆ ಮಾಡ್ತದೆ. ಜನಗಣತಿ ಜನಸಂಖ್ಯೆಗೆ ಮಾತ್ರ ಸಂಬಂಧಿಸಿದ್ದು. ಕ್ವೆಶನ್ ನಂಬರ್ 27, ವಿದೇಶಿ ವಿನಿಮಯ ನಿಕ್ಷೇಪ ನಿರ್ವಹಣೆ ಯಾರು ನೋಡ್ಕೊಳ್ತಾರೆ ಅಂತ ಕೇಳಿದರೆ ಎ ಹಣಕಾಸು ಸಚಿವರು, ಬಿ SEBI, RBI, ಡಿ ಎಕ್ಸಿಮ್ ಬ್ಯಾಂಕ್. ಸರಿಯಾದ ಉತ್ತರ SEBI ಆಪ್ಷನ್ ಬಿ. ಆಪ್ಷನ್ ಸಿ RBI ನೋಡ್ಕೊಳ್ತದೆ. ವಿದೇಶಿ ವಿನಿಮಯ ನಿಕ್ಷೇಪ ಯಾರು ನೋಡ್ಕೊತಾರಪ್ಪ ಅಂತಂದ್ರೆ RBI ನೋಡಿಕೊಳ್ಳುತ್ತದೆ. ವಿದೇಶಿ ವಿನಿಮಯದ ರಕ್ಷಕ ಎಂದು ಯಾರಿಗೆ ಕರೀತಾರಪ್ಪ ಅಂತಂದ್ರೆ RBI ಬ್ಯಾಂಕಿಗೆ ಕರೀತದೆ. ಫಾರೆಕ್ಸ್ನಲ್ಲಿ ಒಟ್ಟು 4 ಅಂಶಗಳಿದ್ದಾವೆ. ವಿದೇಶಿ ಕರೆನ್ಸಿ, ಚಿನ್ನ, SDR, IMF ಮೀಸಲು. 2025ರಲ್ಲಿ $600 ಬಿಲಿಯನ್ ಹೊಂದಿರ್ತದೆ. ವಿಶ್ವದಲ್ಲಿ 4ನೇ ಸ್ಥಾನವನ್ನು ವಿದೇಶಿ ವಿನಿಮಯ ಹೊಂದಿರ್ತದೆ.
28 ಮೇಕ್ ಇನ್ ಇಂಡಿಯಾ ಪ್ರಾರಂಭವಾದ ವರ್ಷ ಯಾವುದು ಅಂತ ಕೇಳಿದಾರೆ. ಆಪ್ಷನ್ ಸಿಗಿದೆ 2014, ಬಿ 2015, ಸಿ 2016, ಡಿ 2018. ಸರಿಯಾದ ಉತ್ತರ ಆಪ್ಷನ್ ಎ ಸೆಪ್ಟೆಂಬರ್ 25, 2014 ಏನು ಮಾಡ್ತಾರಪ್ಪ ಅಂತಂದ್ರೆ ಮೇಕ್ ಇನ್ ಇಂಡಿಯಾ ಪ್ರಾರಂಭವಾಗ್ತದೆ. ಸ್ಥಳ ವಿಜ್ಞಾನ ಭವನ ದೆಹಲಿಯಲ್ಲಿ ಒಂದು ಮೇಕ್ ಇನ್ ಇಂಡಿಯಾ ಪ್ರಾರಂಭವಾಗುತ್ತೆ. ಲಾಂಛನ ಸಿಂಹ ಗೇರ್ಗಳಿಂದ ಮಾಡಿದ್ದಂಥ ಸಿಂಹ ಆಗಿರ್ತದೆ. ಉದ್ದೇಶ GDPಯಲ್ಲಿನ ಉತ್ಪಾದನೆಯ ಪಾಲು 25% ಹೆಚ್ಚಳ ಮಾಡುವುದಾಗಿರುತ್ತದೆ. ಇನ್ನು 25 ಕ್ಷೇತ್ರಗಳಿಗೆ ಒಂದು ಆದ್ಯತೆ ನೀಡಲಾಗುತ್ತೆ. ಮೇಕ್ ಇನ್ ಇಂಡಿಯಾ 2.0 2018 ಸ್ಟಾರ್ಟ್ ಆಗುತ್ತೆ. ಮತ್ತು 2018ರಲ್ಲಿ 2.0 ಆಗಿ ಮೇಕ್ ಇನ್ ಇಂಡಿಯಾ ಪುನರಾವರ್ತಿತವಾಗ್ತದೆ. 25 ಕ್ಷೇತ್ರಗಳಿಗೆ ಮೇಕ್ ಇನ್ ಇಂಡಿಯಾದಲ್ಲಿ ಅತಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಅದು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ. ಕ್ವೆಶನ್ ನಂಬರ್ 29, ಅನ್ನಭಾಗ್ಯ ಯೋಜನೆಯಡಿ ಈಗ ಎಷ್ಟು kg ಅಕ್ಕಿಯನ್ನು ನೀಡಲಾಗುತ್ತಿದೆ ಅಂತ ಕೇಳಿದರೆ 5 + 5 kg ವಿತ್ ಹಣ, ಬಿ 10 kg ಗಂಜಿ 10 kg, ಸಿ 7 kg, ಡಿ 5 kg. ಸರಿಯಾದ ಉತ್ತರ ಆಪ್ಷನ್ ಎ 5 kg ಅಕ್ಕಿ 5 kg. 5 kgಗೆ ಅದರ ಬದಲಿಗೆ ಏನು ಮಾಡ್ತಾರಪ್ಪ ಹಣ ನೀಡ್ತಾ ಇದ್ದಾರೆ. ಕೇಂದ್ರದಿಂದ 5 kg ಉಚಿತ ನೀಡ್ತಾ ಇದ್ದಾರೆ. ರಾಜ್ಯದ ಭರವಸೆ 10 kg. ಹೆಚ್ಚುವರಿ 5 kgಗೆ 34ರಂತೆ 170 ರೂಪಾಯಿಗಳನ್ನು ಡೆಬಿಟ್ ಮಾಡಲಾಗುತ್ತಿದೆ. ಫಲಾನುಭವಿಗಳು ಎಷ್ಟು ಜನ ಅದರಂದ್ರೆ ಇದರದು 4.42 ಕೋಟಿ ಜನ ಈ ಒಂದು ಅನ್ನಭಾಗ್ಯ ಯೋಜನೆಯಡಿ ಫಲಾನುಭವಿಗಳಿದ್ದಾರೆ. ವೆಚ್ಚ ಎಷ್ಟು ಅಂತಂದ್ರೆ 10,000 ಕೋಟಿಗಿಂತ ಅಧಿಕ. 5 ಗ್ಯಾರಂಟಿಗಳಲ್ಲಿ ಕೂಡ ಇದು ಒಂದು 5 ಗ್ಯಾರಂಟಿಗಳು ನೀಡಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು. 5 kg ಏನು ನಿಮಗೆ ಕೊಡ್ತಾ ಇದ್ದಾರಲ್ಲ ಅದು ಕೇಂದ್ರ ಸರ್ಕಾರದ ರೈಸು. ಇನ್ನು ಮಿಕ್ಕಿದ 5 kgಗೆ ಏನು ಮಾಡ್ತಾರಪ್ಪ ಅಂದ್ರೆ ರಾಜ್ಯ ಸರ್ಕಾರ ನಿಮಗೆ ಪರ್ kgಗೆ 34 ರೂಪಾಯಿಯಂತೆ 170 ರೂಪಾಯಿಗಳನ್ನು ನಿಮ್ಮ ಅಕೌಂಟ್ಗೆ ಡೆಬಿಟ್ ಮಾಡ್ತಾ ಇದ್ದಾರೆ. ಸೊ ಕ್ವೆಶನ್ ನಂಬರ್ 10, ರೆಪೋ ದರ ಹೆಚ್ಚಿದರೆ ಏನಾಗುತ್ತದೆ ಅಂತ ಕೇಳಿದರೆ ಬಡ್ಡಿ ಕಡಿಮೆಯಾಗುತ್ತದೆ, ಹಣದ ಹರಿವು ಕಡಿಮೆಯಾಗುತ್ತದೆ, ಹಣದುಬ್ಬರ ಹೆಚ್ಚುತ್ತದೆ, GDP ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಬಿ ಹಣದ ಹರಿವು ಕಡಿಮೆ ಆಗುತ್ತದೆ. ರೆಪೋ ರೇಟ್ ಹೆಚ್ಚಿದರೆ ಹಣದ ಹರಿವು ಕಡಿಮೆ ಆಗುತ್ತದೆ. ರೆಪೋ ದರ ಸಾಲದ ದುಬಾರಿ ಆಗುತ್ತದೆ. ಪ್ರಸ್ತುತ ರೆಪೋ ರೇಟ್ 6.5. ಕ್ವೆಶನ್ ನಂಬರ್ 31, ಭಾರತದ ಮೊದಲ ಬ್ಯಾಂಕ್ ಯಾವುದು ಅಂತ ಕೇಳಿದರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್, SBI, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ. ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಂಕ್ ಆಫ್ ಹಿಂದೂಸ್ತಾನ್. 1770ರಲ್ಲಿ ಪ್ರಾರಂಭವಾಗ್ತದೆ. ಮೊದಲ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1770ರಲ್ಲಿ ಪ್ರಾರಂಭ. ಭಾರತೀಯರಿಂದ ಪ್ರಾರಂಭವಾದ ಬ್ಯಾಂಕ್ ಯಾವುದು, ಭಾರತದ ಮೊಟ್ಟ ಮೊದಲ ಭಾರತೀಯರಿಂದ ಪ್ರಾರಂಭವಾದ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕು ಅವಧ್ ಕಮರ್ಷಿಯಲ್ ಬ್ಯಾಂಕ್ 1881. ಸಂಪೂರ್ಣ ಭಾರತೀಯರು ಬಂಡವಾಳ ಹಾಕಿದಂಥ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1894. ಸ್ಥಾಪಕ ಲಾಲಾ ಲಜಪತ್ ರಾಯ್. SBI ಮೂಲ ಬ್ಯಾಂಕ್ ಎಲ್ಲಿತ್ತಪ್ಪ ಅಂದ್ರೆ ಬ್ಯಾಂಕ್ ಆಫ್ ಕಲ್ಕತ್ತಾ. SBIನ ಮೂಲ ನೇಮ್ ಏನಾಗಿತ್ತಪ್ಪ ಅಂತಂದ್ರೆ ಬ್ಯಾಂಕ್ ಆಫ್ ಕಲ್ಕತ್ತಾ. 1806ರಲ್ಲಿ ಸ್ಥಾಪನೆ ಆಗ್ತಾರೆ. ಪರೀಕ್ಷೆಯಲ್ಲಿ ತಿರುಚು ಕೇಳುವಂಥ ಸಾಧ್ಯತೆಗಳಿರ್ತವೆ. ಸೊ ಎಕನಾಮಿಕ್ಸ್ ಜೋನ್ನಲ್ಲಿ ಬ್ಯಾಂಕ್ಗಳ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ ಮಹತ್ವವನ್ನು ನೀಡಿ. ಸೊ ಕ್ವೆಶನ್ ನಂಬರ್ 32, ಮುದ್ರಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಎ ದೊಡ್ಡ ಕೈಗಾರಿಕೆ, ಬಿ ಸಣ್ಣ ಉದ್ಯಮ, ಸಿ ರೈತರಿಗೆ, ಡಿ ವಿದ್ಯಾರ್ಥಿಗಳಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಕ್ಕೆ ಈ ಒಂದು ಮುದ್ರಾ ಯೋಜನೆ ಸಂಬಂಧಿಸಿದೆ. ಮುದ್ರಾ ಎಂದರೆ ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ಎಂದರ್ಥ. ಪ್ರಾರಂಭ 2015 ಏಪ್ರಿಲ್ 8ರಂದು ಮುದ್ರಾ ಯೋಜನೆ ಜಾರಿಗೆ ಬರ್ತದೆ. ಶಿಶುಗೆ 50,000ದವರೆಗೆ, ಕಿಶೋರವ್ರಿಗೆ 50,000ದಿಂದ 5 ಲಕ್ಷದವರೆಗೆ, ಸಣ್ಣ ಅಂದರೆ 50,000ದಿಂದ 5 ಲಕ್ಷದವರೆಗೆ ಸಾಲವನ್ನು ನೀಡಲಾಗುತ್ತದೆ. ತರುಣರಿಗೆ 5ರಿಂದ 10 ಲಕ್ಷದವರೆಗೆ ಸಾಲವನ್ನು ನೀಡಲಾಗುತ್ತದೆ. ಕ್ವೆಶನ್ ನಂಬರ್ 33, ಕಪ್ಪು ಹಣ ಅಂದಾಜಿಸಿದ ಮೊದಲ ಸಮಿತಿ ಯಾವುದು ಅಂತ ಕೇಳಿದರೆ ಎ ವಾಂಚೋ ಸಮಿತಿ, ಬಿ ತೆಂಡೂಲ್ಕರ್ ಸಮಿತಿ, ಸಿ ರಂಗರಾಜನ್ ಸಮಿತಿ, ಡಿ ಕೇಲ್ಕರ್ ಸಮಿತಿ. ಸರಿಯಾದ ಉತ್ತರ ಆಪ್ಷನ್
ಎ ವಾಂಚು ಸಮಿತಿ 1971. ಅಧ್ಯಕ್ಷತೆ ಯಾರಪ್ಪ ಅಂತಂದ್ರೆ ನ್ಯಾಯಮೂರ್ತಿ KN ವಾಂಚು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿ ಕಪ್ಪು ಹಣದ ಒಂದು ವಾಂಚು ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ ಕಪ್ಪು ಹಣದ ಅಂದಾಜಿಸಲಿಕ್ಕೆ. ಹೆಸರು ಡೈರೆಕ್ಟ್ ಟ್ಯಾಕ್ಸಸ್ ಎನ್ಕ್ವೈರಿ ಕಮಿಟಿ ಅಂತ ಇರ್ತದೆ. ವರ್ಷ 1971. ಶಿಫಾರಸು ಏನಪ್ಪ ಅಂತಂದ್ರೆ ತೆರಿಗೆ ದರ ಕಡಿಮೆ ಮಾಡಿ ಎಂಬುದು ಇದರ ಶಿಫಾರಸು ಆಗಿರ್ತದೆ. ನಂತರ ಚೆಲಯ್ಯ ಸಮಿತಿ ಇದಕ್ಕೆ ಸಂಬಂಧಿಸಿದೆ ಕಪ್ಪು ಹಣ ಸಂಬಂಧಿಸಿ ಅಂದಾಜಿಸ್ಲಿಕ್ಕೆ ನೆಕ್ಸ್ಟ್ ಸಮಿತಿ ಯಾವುದಪ್ಪ ಅಂತಂದ್ರೆ ಚೆಲಯ್ಯ ಸಮಿತಿಯನ್ನು ನೇಮಕ ಮಾಡಲಾಗುತ್ತದೆ. ಇತ್ತೀಚಿನ ಕ್ರಮ ಏನಪ್ಪ ಅಂತಂದ್ರೆ ನೋಟು ಅಮಾನ್ಯ ಮಾಡ್ತಾರೆ. ಬೇನಾಮಿ ಕಾಯ್ದೆಯನ್ನು PMLA ಬೇನಾಮಿ ಕಾಯ್ದೆಯನ್ನು ರದ್ದು ಮಾಡ್ತಾರೆ, ಜಾರಿಗೆ ತರ್ತಾರೆ. ಬೇನಾಮಿ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಆಪರೇಷನ್ ಗ್ರೀನ್ಸ್ ಯಾವ ಬೆಳೆಗಳಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಭತ್ತ, ಗೋಧಿ, B ಟೊಮೊಟೊ, ಈರುಳ್ಳಿ, ಆಲೂಗಡ್ಡೆ, C ಕಬ್ಬು, ಹತ್ತಿ, D ಮಾವು ಮತ್ತು ಬಾಳೆ. ಸರಿಯಾದ ಉತ್ತರ ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ. ಆಪ್ಷನ್ B ಸರಿಯಾದ ಉತ್ತರವಾಗಿದೆ. ಆಪರೇಷನ್ ಗ್ರೀನ್ ಟೊಮೊಟೊ, ಈರುಳ್ಳಿ, ಆಲೂಗಡ್ಡೆಗೆ ಸಂಬಂಧಿಸಿದೆ. ಪೋಷಣೆ ಬಜೆಟ್ 2018ರಿಂದ 19 ಮತ್ತು 500 ಕೋಟಿ. ಉದ್ದೇಶ ಟೊಮೊಟೊ, ಈರುಳ್ಳಿ ಬೆಲೆ, ಆಲೂಗಡ್ಡೆ ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಇದರ ಉದ್ದೇಶವಾಗ್ತಾಯಿದೆ. ಯಾಕಪ್ಪ ಅಂತಂದ್ರೆ ಇವುಗಳು ಬೇಗ ಹಾಳಾಗುವಂತಹ ಬೆಳೆಗಳಾಗಿರ್ತವೆ. ಕ್ವೆಶ್ಚನ್ ನಂಬರ್ 35. ಕರ್ನಾಟಕದ GSDPಯಲ್ಲಿ ಹೆಚ್ಚಿನ ಪಾಲು ಯಾವುದಂತ ಕೇಳಿದಾರೆ. ಎ ಕೃಷಿ, B ಕೈಗಾರಿಕೆ, C ಸಚಿವಾಲಯ, D ಗಣಿಗಾರಿಕೆ. ಸರಿಯಾದ ಉತ್ತರ ಸೇವಾ ವಲಯ ಅಂದರೆ ಆಪ್ಷನ್ C ಸೇವಾ ವಲಯ 66. ಕರ್ನಾಟಕದ GSDPಗೆ ಅತಿ ಹೆಚ್ಚಿನ ಪಾಲು ನೀಡುತ್ತಿರುವುದು ಸೇವಾ ವಲಯ 66%. ಕೈಗಾರಿಕೆಯಿಂದ 20, ಕೃಷಿಯಿಂದ 14. ಒಟ್ಟು ಕಾರಣ ಏನಪ್ಪ ಅಂತಂದ್ರೆ ಬೆಂಗಳೂರು ಕರ್ನಾಟಕದ IT ರಾಜಧಾನಿಯಾಗಿರ್ತದೆ. ಸೊ ಹಾಗಾಗಿ ಸೇವಾ ವಲಯ ಇಲ್ಲಿ ಹೆಚ್ಚಾಗಿದೆ. IT ರಫ್ತಿನಲ್ಲಿ ಕರ್ನಾಟಕ ನಂಬರ್ 1 ಇದೆ. ಯಾಕಪ್ಪ ಅಂತಂದ್ರೆ 40% ಪಾಲು ಕರ್ನಾಟಕದ ಬೆಂಗಳೂರು ನಗರ IT ಕ್ಷೇತ್ರದಲ್ಲಿ ತನ್ನ ಹಿಡಿತವನ್ನು ಸ್ಥಾಪಿಸಿದೆ. ರಾಷ್ಟ್ರೀಯ ಸರಾಸರಿ ಸೇವೆ ಎಷ್ಟಪ್ಪ ಅಂತಂದ್ರೆ 54% ಮಾತ್ರ. ಬೆಂಗಳೂರು 4ನೇ ಅತಿ ದೊಡ್ಡ ಟೆಕ್ ಕ್ಲಸ್ಟರ್ ಆಗಿರ್ತದೆ. ಸೊ ಕ್ವೆಶ್ಚನ್ ನಂಬರ್ 36. ಆರ್ಥಿಕ ತುರ್ತು ಪರಿಸ್ಥಿತಿ ಯಾವ ವಿಧಿ ವಿಧಿಸುತ್ತದೆ ಅಂತ ಕೇಳಿದರೆ ಆಪ್ಷನ್ A 352, 356, 360, 365. ಸರಿಯಾದ ಉತ್ತರ ಆಪ್ಷನ್ C 360. ವಿಧಿ C ಸರಿಯಾದ ಉತ್ತರ. ವಿಧಿ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ತಿಳಿಸುತ್ತದೆ. ವಿಧಿ 350 ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ರಾಷ್ಟ್ರಪತಿ ಆಳ್ವಿಕೆ ಬಗ್ಗೆ ತಿಳಿಸುತ್ತದೆ. ಇನ್ನು ಆರ್ಥಿಕ ತುರ್ತು ಪರಿಸ್ಥಿತಿಗೆ ವಿಧಿ 360 ತಿಳಿಸ್ತದೆ. ಈ ಮೂರು ತುರ್ತು ಪರಿಸ್ಥಿತಿಗಳ ವಿಧಿಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಾವೆ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. ನೋಟ್ ಮಾಡಿಕೊಡ್ರಿ, ಯಾಕಂದ್ರೆ ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಸೊ ಭಾರತದಲ್ಲಿ ಇಲ್ಲಿಯವರೆಗೆ ಒಂದು ಬಾರಿ ಕೂಡ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಿಲ್ಲ. ಕ್ವೆಶ್ಚನ್ ನಂಬರ್ 37. ಸ್ಟಾರ್ಟಪ್ ಇಂಡಿಯಾ ಪ್ರಾರಂಭ ಯಾವಾಗ ಆಗ್ತದೆ ಅಂದರೆ ಯಾವ ವರ್ಷ ಪ್ರಾರಂಭವಾಗುತ್ತದೆ ಅಂತ ಕೇಳಿದರೆ ಆಗಸ್ಟ್ 15, 2015, ಆಗಸ್ಟ್ 16, 2016, 26 ಜನವರಿ 2016, 1 ಜನವರಿ 2015. ಸರಿಯಾದ ಉತ್ತರ ಆಪ್ಷನ್ B 16 ಜನವರಿ 2016ರಂದು ಸ್ಟಾರ್ಟಪ್ ಇಂಡಿಯಾ ಪ್ರಾರಂಭವಾಗ್ತದೆ. ಸ್ಥಳ ವಿಜ್ಞಾನ ಭವನ. ಉದ್ದೇಶ ನವೋದ್ಯಮಗಳಿಗೆ ನೆರವು. ತೆರಿಗೆ ರಜೆ 3 ವರ್ಷ. ಫಂಡ್ 1000 ಕೋಟಿ. ಅರ್ಹತೆ ಏನಾಗಿರ್ಬೇಕಂದ್ರೆ 10 ವರ್ಷದೊಳಗೆ 100 ಕೋಟಿ ವಹಿವಾಟು ಮಾಡಬೇಕಾಗಿರ್ತದೆ. ಕರ್ನಾಟಕದಲ್ಲಿ ಎರಡನೇ ಅತಿ ಹೆಚ್ಚು ಸ್ಟಾರ್ಟಪ್ ಕಂಪನಿಗಳು ಹೊಂದಿವೆ. ಕ್ವೆಶ್ಚನ್ ನಂಬರ್ 38. ರಾಷ್ಟ್ರೀಯ ಆದಾಯ ವೈಜ್ಞಾನಿಕ ಲೆಕ್ಕ ಹಾಕಿದವರು ಯಾರು ಅಂತ ಕೇಳಿದರೆ ಎ ದಾದಾಬಾಯಿ ನವರೋಜಿ, VK RV ರಾವ್, C ಮಹಲ್ನೋಬಿಸ್,
ಡಿ ಗಾಡ್ಗಿಲ್ ಸರಿಯಾದ ಉತ್ತರ. ರಾಷ್ಟ್ರೀಯ ಆದಾಯವನ್ನು ಮೊದಲಿಗೆ ಯಾರು ವೈಜ್ಞಾನಿಕವಾಗಿ ಲೆಕ್ಕ ಹಾಕ್ತಾರಪ್ಪ ಅಂತಂದ್ರೆ ಡಾಕ್ಟರ್ VKRV ರಾವ್ ಅವರು ವೈಜ್ಞಾನಿಕವನ್ನು ಲೆಕ್ಕ ಹಾಕ್ತಾರೆ. ಆದರೆ ಪರೀಕ್ಷೆಯಲ್ಲಿ ಕೇಳಿರ್ತಾರೆ ಮೊದಲಿಗೆ ರಾಷ್ಟ್ರೀಯ ಆದಾಯವನ್ನು ತಲಾದಾಯವನ್ನು ಲೆಕ್ಕ ಹಾಕಿದವರು ಯಾರು ಅಂತ ಕೇಳಿದ್ರೆ, ಮೊದಲಿಗೆ ತಲಾದಾಯ ಲೆಕ್ಕ ಹಾಕಿದವರು ಅಂತ ಕೇಳಿದ್ರೆ ದಾದಾಬಾಯಿ ನವರೋಜಿ ಅಂತ ಹಾಕಬೇಕು. ಸರಿಯಾದ ಉತ್ತರ ಆಗ್ತದದು. 1867 ಮತ್ತು 68ರಲ್ಲಿ ಒಬ್ಬ ವ್ಯಕ್ತಿಯ ತಲಾದಾಯ ಎಷ್ಟಿತ್ತಪ್ಪ ಅಂತಂದ್ರೆ ಕೇವಲ 20 ರೂಪಾಯಿ ಇತ್ತು. ಆದರೆ ವೈಜ್ಞಾನಿಕವಾಗಿ ರಾಷ್ಟ್ರೀಯ ಆದಾಯವನ್ನು ಅಥವಾ ತಲಾದಾಯವನ್ನು ಲೆಕ್ಕ ಹಾಕಿದವರು ಯಾರು ಅಂತ ಕೇಳಿದ್ರೆ VKRV ರಾವ್ 1931-32. ಅವಾಗ ಎಷ್ಟಿತ್ತಪ್ಪ ತಲಾದಾಯ ಅಂದ್ರೆ 62 ರೂಪಾಯಿ ಇತ್ತು. ಸಮಿತಿ ಅಂದರೆ ರಾಷ್ಟ್ರೀಯ ಆದಾಯ ಸಮಿತಿ 1949. ಅಧ್ಯಕ್ಷ ಯಾರಪ್ಪ ಅಂತಂದ್ರೆ PC ಮಹಲ್ನೋಬಿಸ್ ಅದರ ಅಧ್ಯಕ್ಷರಾಗಿರ್ತಾರೆ. ಪ್ರಸ್ತುತ NSO ಅದರ ಲೆಕ್ಕವನ್ನು ಹಾಕುತ್ತೆ. ಕ್ವೆಶ್ಚನ್ ನಂಬರ್ 39. ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬಜೆಟ್ ಎಷ್ಟನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ. ಇದು ಕರ್ನಾಟಕ ಬಜೆಟ್ನ ಇಂಪಾರ್ಟೆಂಟ್ ಇದೆ ಇದು. ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬಜೆಟ್ ಎಷ್ಟು ಅಂತ ಕೇಳಿದ್ದಾರೆ. 2025 ಮತ್ತು 26ರ ಬಜೆಟಲ್ಲಿ 20,000 ಕೋಟಿ, 34,995 ಕೋಟಿ, 28,000 ಕೋಟಿ, 40,000 ಕೋಟಿ. ಸರಿಯಾದ ಉತ್ತರ ಆಪ್ಷನ್ ಬಿ 34,995 ಕೋಟಿಯನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಈ ಒಂದು ಬಜೆಟನ್ನು ಮೀಸಲಿರಿಸಲಾಗಿದೆ. ಇದರಲ್ಲಿ ಗೃಹಲಕ್ಷ್ಮಿಗೆ ಎಷ್ಟು ಅಮೌಂಟ್ ಇಟ್ಟಿದ್ದಾರಪ್ಪ ಅಂದ್ರೆ ಮೀಸಲು 28,608 ಕೋಟಿಯನ್ನು ಮೀಸಲಾಗಿರಿಸಲಾಗಿದೆ. ಶಕ್ತಿ ಯೋಜನೆ, ಅಂಗನವಾಡಿ ಪೋಷಣಾ, ಮಹಿಳಾ ಸಬಲೀಕರಣಕ್ಕೆ ಆದ್ಯತೆಯನ್ನು ನೀಡಲಾಗಿದೆ. ಒಟ್ಟು ಬಜೆಟ್ 4.8 ಲಕ್ಷ ಕೋಟಿಯಲ್ಲಿ 8.5ರಷ್ಟು ಇದೊಂದು ಪಾಲು ಹೊಂದಿದೆ. ಈ ತರಗತಿಯ ಕಟ್ಟಕಡೆಯ ಪ್ರಶ್ನೆ, 1 ರು ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ? RBI ಗವರ್ನರ್, ಹಣಕಾಸು ಕಾರ್ಯದರ್ಶಿ, ಹಣಕಾಸು ಸಚಿವರು, ಪ್ರಧಾನಮಂತ್ರಿ. ಸರಿಯಾದ ಉತ್ತರ ಹಣಕಾಸು ಕಾರ್ಯದರ್ಶಿಯವರ ಸಹಿ ಇರುತ್ತದೆ. 1 ರು ನೋಟಿನ ಮೇಲೆ ಹಣಕಾಸು ಕಾರ್ಯದರ್ಶಿಯವರ ಸಹಿ ಇರುತ್ತದೆ. 1 ರು ನೋಟು ಮತ್ತು ನಾಣ್ಯಗಳು ಮುದ್ರಣ ಭಾರತ ಸರ್ಕಾರವನ್ನು ಅದರ ಮುದ್ರಣವನ್ನು ಮಾಡುತ್ತದೆ. ಕಾಯ್ದೆ ಕಾಯಿನೇಜ್ ಆ್ಯಕ್ಟ್ 2011. ಸಹಿ ಯಾರು ಮಾಡ್ತಾರಪ್ಪ ಅಂದ್ರೆ ಹಣಕಾಸು ಕಾರ್ಯದರ್ಶಿ. 2 ರು ಮೇಲ್ಪಟ್ಟ ಎಲ್ಲ ನೋಟುಗಳಿಗೆ RBI ಗವರ್ನರ್ ಸಹಿ ಹಾಕ್ತಾರೆ. 1 ರು ನೋಟು 1994ರಲ್ಲಿ ನಿಲ್ಲಿಸಿ 2015ರಲ್ಲಿ ಮತ್ತೆ ಏನು ಮಾಡ್ತಾರಪ್ಪ ಅಂತಂದ್ರೆ ಪುನರಾರಂಭ ಮಾಡ್ತಾರೆ. ಸೊ ಇದಾಗಿತ್ತು ಸ್ಪರ್ಧಾ ಮಿತ್ರರೇ ಎಕನಾಮಿಕ್ಸ್ ಸಂಬಂಧಿಸಿದಂತೆ ಟಾಪ್ 20 ಪ್ರಶ್ನೋತ್ತರಗಳು. ಈ ಕ್ಲಾಸ್ನಲ್ಲಿರುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಕೇಳುವ ಸಾಧ್ಯತೆಗಳಿರ್ತವೆ. ಸೊ ಈ ಒಂದು ತರಗತಿಯ ಮೇಲೆ ಸಂಪೂರ್ಣವಾಗಿ ಈ ಒಂದು ತರಗತಿಯನ್ನು ನೋಡಿರಿ. ಇದು ಮುಂಬರುವ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ತದೆ. ಸೊ ಇದಾಗಿತ್ತು ಈ ಒಂದು ತರಗತಿಯ ಮಾಹಿತಿ. ಸೊ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.